ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಬೌದ್ಧ ಧರ್ಮದ ಜೀವನಾಡಿ ಅಂದರೆ ಅದು ವೇದಗಳ, ಸನಾತನ ಧರ್ಮದ ಪ್ರಾಚೀನ ತತ್ವಗಳು ಮತ್ತು ಶಾಸ್ತ್ರ ಸಂಪ್ರದಾಯಗಳು ಬೌದ್ಧ ಧರ್ಮದ ಉಗಮಕ್ಕೆ ನಾಂದಿಯಾಗಿರುವಂಥದ್ದು. ಹಾಗಾಗಿ ಬೌದ್ಧ ಧರ್ಮ ಮತ್ತು ಸನಾತನ ಧರ್ಮದ ಬಾಂಧವ್ಯ ಸ್ಥಿರವಾಗಿರುವಂಥದ್ದು. ಬೌದ್ಧ ಧರ್ಮದ 4 ಮೂಲಭೂತ ನಿರ್ದೇಶನಗಳಾದ ಅನಾದಿ, ಕರ್ಮ, ಸಂಸಾರ ಮತ್ತು ಮೋಕ್ಷದ ಒಳ ಅರ್ಥ ವೇದಗಳಿಂದಲೇ ಹುಟ್ಟಿರುವಂಥದ್ದು. ಕಾಲಕ್ರಮೇಣ ಈ ನಿರ್ದೇಶನಗಳು ಬೌದ್ಧ ಧರ್ಮದ ನಿರ್ವಾಣ ಎಂಬ ಪರಿಕಲ್ಪನೆಗೆ ದಾರಿ ಮಾಡಿಕೊಟ್ಟಿತು. ಗಣೇಶ, ಶಿವ, ವರುಣ, ಯಮ ಮತ್ತು ದುರ್ಗಾ ಸೇರಿದಂತೆ ಇನ್ನು 10 ಹಲವು ಹಿಂದೂ ದೇವದೇವತೆಗಳು ಹಾಗೂ ಯಕ್ಷರು ಬೌದ್ಧ ಧರ್ಮದ ಭಾಗವಾಗಿರುವುದು ಹಿಂದೂ ಮತ್ತು ಬೌದ್ಧ ಧರ್ಮಗಳ ನಡುವಿನ ವೈದಿಕ ಸಂಬಂಧವನ್ನ ದೃಢವಾಗಿ ಬೆಂಬಲಿಸುತ್ತದೆ. ಮಹಾವಿಷ್ಣುವಿನ ಹಲವು ಅವತಾರಗಳನ್ನು ಬೌದ್ಧ ಧರ್ಮದಲ್ಲಿ ಲೋಕೇಶ್ವರನ ಅವತಾರಗಳೆಂದು ಪ್ರತಿಬಿಂಬಿಸಲಾಗಿದೆ. ಹಸಿರು ಮತ್ತು ಶ್ವೇತವರ್ಣದ ತಾರಾ ಎಂಬ ದೇವತೆಯು ಸನಾತನ ಧರ್ಮದ ದೇವತೆಗಳನ್ನು ಹೋಲುತ್ತಾಳೆ. ದೇವತೆಗಳು, ರಾಕ್ಷಸರು, ಯೋಗಿನಿಯರು, ಯಕ್ಷಿಣಿಯರು, ಢಾಕಿಣಿಯರು, ಗಂಧರ್ವರು ಮತ್ತು ಅಪ್ಸರಿಯರ ಉಪಸ್ಥಿತಿಯು ಬೌದ್ಧ ಧರ್ಮದಲ್ಲೂ ಕಾಣಸಿಗುತ್ತೆ. ಇವತ್ತಿನ ಎಪಿಸೋಡ್ನಲ್ಲಿ ಬೌದ್ಧ ಧರ್ಮದ ಉಗಮಕ್ಕೂ ದೇವಲೋಕದ ಅಪ್ಸರಿಯರಿಗೂ ಅದೆಂಥ ನಂಟು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಬೌದ್ಧ ಧರ್ಮ ಉಗಮಕ್ಕೂ ಮುನ್ನ ವೈದಿಕ ಕ್ಷತ್ರಿಯನಾಗಿದ್ದ ಸಿದ್ಧಾರ್ಥ ಗೌತಮ ಬುದ್ಧನಾಗಿ ಬೌದ್ಧ ಧರ್ಮ ಹುಟ್ಟು ಹಾಕಿದ್ದೇ ನಿಜಕ್ಕೂ ರೋಚಕ. ಆದರೆ ಅರಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿದ್ದ ತರುಣನನ್ನ ವೈರಾಗಿಯನ್ನಾಗಿ ಮಾಡುವುದರಲ್ಲಿ ಅಪ್ಸರೆಯರ ಪಾತ್ರ ಬಹುತೇಕ ಇರುವಂಥದ್ದು. ಅದರ ಮೊದಲನೆಯ ಆವೃತ್ತಿ ಅಂದರೆ, ರಾಜಕುಮಾರ ಸಿದ್ಧಾರ್ಥನು ಅರಮನೆಯ ಉದ್ಯಾನವನದಲ್ಲಿ ಏಕಾಂಗಿಯಾಗಿ ಚಿಂತಿಸುತ್ತಾ ಕುಳಿತಿದ್ದನು. ಆಗ ನಟ್ಟ ನಡುರಾತ್ರಿ ಇಡೀ ಜಗತ್ತು ನಿದ್ರಿಸುತ್ತಿತ್ತು. ಅವನು ಆಗ ತಾನೇ ಭೋಜನಕೂಟದಿಂದ ನರ್ತಕಿಯರ ಗದ್ದಲ ಆಮೋದನೆಗಳಿಂದ ಬೇಸತ್ತವನಾಗಿ ಹೊರಬಂದಿದ್ದನು. ಅವನಲ್ಲಿ ತೀವ್ರ ಅತೃಪ್ತಿ, ಏನೋ ಶೂನ್ಯತೆ ಬೆಳೆಯುತ್ತಿತ್ತು. ಇದ್ದಕ್ಕಿದ್ದಂತೆ ಅವನಿಗೆ ವಿಚಿತ್ರ ರೀತಿಯ ಧ್ವನಿಗಳು ಕೇಳಿಸಿದ್ವು. ಅವನು ಕಿವಿಗೊಟ್ಟು ಕೇಳಿದ ದೇವತೆಗಳು ಹಾಡು ಹಾಡುತ್ತಿದ್ದರು. ಅಲೆದಾಡಿ ಪರದಾಡಿ ಬಳಲಿ ಬೆಂಡಾಗಿ ವಿಶ್ರಾಂತಿಯನ್ನ ತೆಗೆದುಕೊಳ್ತಿದ್ದ. ನಿದ್ರೆಯನ್ನು ಕಳೆದೊಗೆದು ಸತ್ಯದನ್ವೇಷಣೆಗೆ ಕೃತಶೀಲನಾಗು ಎಂದು ಹುರಿದುಂಬಿಸುತ್ತಿದ್ದುದು ಅಪ್ಸರೆಯರು. ಆ ಧ್ವನಿಯನ್ನ ಕೇಳಿದ ಸಿದ್ಧಾರ್ಥ ಮೇಲೆದ್ದ. ತನ್ನ ಹೆಂಡತಿ ಮತ್ತು ಮಗುವಿನ ಕಡೆಗೆ ಒಮ್ಮೆ ಕಟ್ಟ ಕಡೆಯ ಬಾರಿಗೆ ದೃಷ್ಟಿಯಾಯಿಸಿ ತನ್ನ ಚಾರಿತ್ರಿಕ ಮಹಾಯಾತ್ರೆಯನ್ನ ಪ್ರಾರಂಭಿಸಿದ. ಕೊನೆಗೆ ದಿವ್ಯ ಜ್ಞಾನವನ್ನ ಪಡೆದು ಬುದ್ಧನಾದ. ಹೀಗೆ ಕ್ರಿಸ್ತಶಕ 2ನೇ ಶತಮಾನದೊತ್ತಿಗೆ ಬೌದ್ಧ ಧರ್ಮದ ಪ್ರಚಾರ ಶುರುವಾಗಿತ್ತು. ಭಾರತವಷ್ಟೇ ಅಲ್ಲದೆ ನೆರೆಹೊರೆಯ ದೇಶಗಳಲ್ಲಿಯೂ ಹಬ್ಬಿದ ಬೌದ್ಧ ಧರ್ಮವು ಸಮಸ್ತ ಏಷ್ಯಾ ಖಂಡದಲ್ಲೂ ತನ್ನ ಛಾಪನ್ನ ಬಿಡಲಾರಂಭಿಸಿತ್ತು. ಥೆರವಾದ ಎಂಬ ಅತಿ ಪುರಾತನ ಬೌದ್ಧ ಸಂಪ್ರದಾಯವನ್ನ ಹಿರಿಯರ ಪಂಥ ಎಂದು ಗುರುತಿಸಲಾಗಿದ್ದು, ಇದು ಸಾಕ್ಷಾತ್ ಬುದ್ಧನ ಬೋಧನೆಗಳಿಗೆ ಹತ್ತಿರವಾದದ್ದು ಎಂದು ಹೇಳಲಾಗುತ್ತೆ. ಥೆರವಾದ ಪಂಥವು ಇಂದಿನ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾನ್ನ ಪೂರ್ವ ಮತ್ತು ಕರಾವಳಿ ಪ್ರದೇಶಗಳು ಮತ್ತು ಮಧ್ಯ ಏಷ್ಯಾದ ಕೆಲವು ದೇಶಗಳಿಗೆ ಹಬ್ಬಿತ್ತು. ಕ್ರಮೇಣ 2ನೇ ಶತಮಾನದಲ್ಲಿ ಚೀನಾ ತಲುಪಿ ಶ್ರೀಲಂಕಾ ಮತ್ತು ಬೇರೆ ದೇಶಗಳಲ್ಲೂ ಪಸರಿಸಿತ್ತು. ಅಲ್ಲಿಂದ ಆಗ್ನೇಯ ಏಷ್ಯಾದ ಥೈಲ್ಯಾಂಡ್, ಕಾಂಬೋಡಿಯಾ ಮತ್ತು ಲಾವೋಸ್ ದೇಶಗಳನ್ನು ಮುಟ್ಟಿತ್ತು. ಸಮಸ್ತ ಏಷ್ಯಾ ಖಂಡವನ್ನು ವ್ಯಾಪಿಸತೊಡಗಿದ ಬೌದ್ಧ ಧರ್ಮದ ನೆರಳಿನಂತೆ ದೇವಕನ್ಯರಾದ ಅಪ್ಸರಿಯರ ಪರಿಕಲ್ಪನೆಯೂ ಸಹ 10 ಹಲವು ದೇಶಗಳನ್ನ ಸೇರಿತ್ತು. ಸನಾತನ ಧರ್ಮದ ಸೌಂದರ್ಯ ಮತ್ತು ಬೌದ್ಧ ಧರ್ಮದ ವೈಶಿಷ್ಟ್ಯ ಈ ಎರಡೂ ಅಪ್ಸರೆಯರಲ್ಲಿ ಸಹಜವಾಗಿ ಬೆರೆತುಕೊಂಡು ಕ್ರಮೇಣ ಇವರ ಶಿಲ್ಪಕೃತಿಗಳು ಮತ್ತು ವರ್ಣಚಿತ್ರಗಳು ಬೌದ್ಧ ಮಠ ಮತ್ತು ದೇವಾಲಯಗಳ ಭಿತ್ತಿಗಳನ್ನು ಅಲಂಕರಿಸತೊಡಗಿದ್ರು.
ಬ್ರಹ್ಮನ ನಿಗೂಢ ಸೃಷ್ಟಿಗಳಾದ ಅಪ್ಸರೆಯರನ್ನು ಬೌದ್ಧ ಕಲೆಯು ನಿರ್ಲಿಪ್ತವಾಗಿ ಗಾಳಿಯಲ್ಲಿ ತೇಲಾಡುವ ದಿವ್ಯ ಸ್ತ್ರೀಯರಂತೆ ಚಿತ್ರಿಸಿದ್ವು. ಈ ಚಿತ್ರಗಳಲ್ಲಿನ ಅಪ್ಸರೆಯರ ವಸ್ತ್ರವಿನ್ಯಾಸಗಳು ಮೋಹಕವಾಗಿವೆ. ಬೌದ್ಧ ಕಲೆಯಲ್ಲಿ ಅಪ್ಸರೆಯರು ಸರಾಗವಾಗಿ ಗಾಳಿಯಲ್ಲಿ ಹಾರಾಡುವ ವಸ್ತ್ರಗಳ ಹಲವು ಪದರಗಳನ್ನು ತೊಟ್ಟಿರುತ್ತಾರೆ ಮತ್ತು ಇವರನ್ನು ಬುದ್ಧನ ಉಪಾಸಕರಂತೆ ಚಿತ್ರಿಸಲಾಗಿದೆ. ಈ ಚಿತ್ರಗಳಲ್ಲಿನ ಅಪ್ಸರೆಯರು ಬುದ್ಧನ ಮೇಲೆ ಪುಷ್ಪವೃಷ್ಟಿ ಮಾಡುತ್ತಿರುತ್ತಾರೆ. ಅವನಿಗೆ ಸಂಗೀತ ಸೇವೆಯನ್ನ ಅರ್ಪಿಸುತ್ತಿರುತ್ತಾರೆ. ಧೂಪವನ್ನ ಅರ್ಪಿಸುತ್ತಾ ಅಲ್ಲಿನ ಪರಿಸರವನ್ನ ಆಪ್ಯಾಯಮಾನವಾಗಿರಿಸುವಲ್ಲಿ ನಿರತರಾಗಿರುತ್ತಾರೆ ಮತ್ತು ಕೆಲವರು ಅವನ ಸುತ್ತಲೂ ನಿರ್ಲಿಪ್ತವಾಗಿ ಗಾಳಿಯಲ್ಲಿ ತೇಲಾಡುತ್ತಿರುತ್ತಾರೆ. ಭಾರತ, ಟಿಬೆಟ್, ಚೀನಾ, ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ಹಲವಾರು ಬೌದ್ಧ ಮತ್ತು ಹಿಂದೂ ದೇವಾಲಯಗಳು ಜಲಕನ್ಯೆಯರಾದ ಅಪ್ಸರೆಯರಿಂದ ಅಲಂಕೃತವಾಗಿದ್ದಾರೆ. ಬೌದ್ಧ ಪಂಥದ ಅತೀವ ಪುರಾತನವಾದ ಸಿದ್ಧಾಂತ ಪಾಲಿ ಸಿದ್ಧಾಂತ. ಬೌದ್ಧ ಧರ್ಮದ ಆರಂಭದ ದಿನಗಳಿಂದಲೂ ಅಪ್ಸರೆಯರ ಉಪಸ್ಥಿತಿಯನ್ನ ಸೂಚಿಸುವ ಬೌದ್ಧ ಬರಹಗಳನ್ನ ಪಾಲಿ ಸಿದ್ಧಾಂತದ ಒಂದು ದಂತಕತೆ ದೃಢಪಡಿಸುತ್ತದೆ. ಈ ಕಥೆಯಲ್ಲಿ ಹೇಳಿರುವಂತೆ ಬುದ್ಧನು ತನ್ನ ಮಲತಮ್ಮ ನಂದ ಎಂದರೆ ಮಹಾ ಪ್ರಜಾಪತಿ ಮತ್ತು ರಾಜ ಶುದ್ಧೋಧನನ ಪುತ್ರನನ್ನ ಆಶೀರ್ವದಿಸಲು ಕಪಿಲವಸ್ತುವಿಗೆ ಭೇಟಿ ನೀಡಿದ್ದಾನೆ. ಯುವರಾಜ ನಂದನಾದರೂ ಪಟ್ಟವನ್ನೇರಿ ಸ್ವೀಕರಿಸಲು ಸಿದ್ಧನಾಗಿರುವಂತಹ ರಾಜಕುಮಾರ ಶುದ್ಧೋಧನನ ಸಮಸ್ತ ಆಸ್ತಿಗೂ ವಾರಸುದಾರ. ಪಟ್ಟಾಭಿಷೇಕದ ನಂತರ ಜನಪದ ಕಲ್ಯಾಣಿ ಎಂಬ ಸುಂದರಿಯೊಡನೆ ಅವನ ಮದುವೆಯನ್ನು ಆಯೋಜಿಸಲಾಗಿರುತ್ತದೆ. ತನ್ನ ತಮ್ಮ ನಂದನನ್ನು ಭೇಟಿಯಾದ ಬುದ್ಧನು ಅವನ ಕೈಯಲ್ಲೊಂದು ಭಿಕ್ಷಾಪಾತ್ರೆಯನ್ನ ಇಟ್ಟು ತನ್ನನ್ನು ಹಿಂಬಾಲಿಸಲು ಸೂಚಿಸಿ ಬೇರೆ ಕಡೆ ಪ್ರಯಾಣ ಬೆಳೆಸಿದನು. ನಂದನು ಬುದ್ಧನನ್ನೇ ಅನುಸರಿಸುತ್ತಾ ಕಾಡನ್ನ ತಲುಪಿದನು. ಕಾಡನ್ನು ತಲುಪಿದ ನಂತರ ತಾನು ಸನ್ಯಾಸಿ ದೀಕ್ಷೆಯನ್ನ ಪಡೆದು ತನ್ನ ಸಂಘವನ್ನ ಸೇರಲು ಬಯಸುವೆನೆ ಎಂದು ಕೇಳಿದ ಬುದ್ಧನಿಗೆ ನಂದನು ಮೌನವಾಗಿಯೇ ಉತ್ತರ ಸೂಚಿಸಿ ಬಿಕ್ಕು ಸಂಘವನ್ನ ಸೇರಿಕೊಂಡನು. ಇದಾದ ಕೆಲವು ವರ್ಷಗಳ ನಂತರ ನಂದನಿಗೆ ತಾನು ಮದುವೆಯಾಗಲು ಹೊರಟಿದ್ದ ರಾಜಕುಮಾರಿ ಜನಪದ ಕಲ್ಯಾಣಿಯ ನೆನಪಾಗಿ ಅವಳನ್ನ ಬಿಟ್ಟು ಬದುಕುವುದಕ್ಕೆ ವಿಷಾದಿಸತೊಡಗಿದನು. ಕಪಿಲವಸ್ತುವನ್ನು ಬಿಟ್ಟು ಬುದ್ಧನನ್ನ ಅನುಸರಿಸುವುದಾಗಿ ಮುಂದಾದ ಯುವರಾಜ ನಂದನನ್ನ ಬೀಳ್ಕೊಡುವಾಗ ಜನಪದ ಕಲ್ಯಾಣಿಯು ಅವನಿಗೆ ಶೀಘ್ರವಾಗಿ ಕಪಿಲವಸ್ತುವಿಗೆ ಮರಳಿ ತನ್ನನ್ನ ವರಿಸುವುದಾಗಿ ಕೇಳಿಕೊಂಡಿದ್ದಳು. ಅವಳ ಮಾತುಗಳು ಮತ್ತೆ ಮತ್ತೆ ಅವನಿಗೆ ನೆನಪಾಗಿ ಬಂದು ಅವನನ್ನ ಕಾಡತೊಡಗಿತ್ತು. ನಂದನ ಹತಾಶೆ ಮತ್ತು ವ್ಯಾಮೋಹಗಳು ಬುದ್ಧನ ಗಮನಕ್ಕೂ ಬಂದವು. ಆಗ ಬುದ್ಧ ತನ್ನ ದೈವಿ ಶಕ್ತಿಯಿಂದ ನಂದನನ್ನು ಒಮ್ಮೆಲೆ ಕಾಡಿಗೆ ಕರೆದೊಯ್ದು ಒಂದು ಕುರೂಪವಾದ ಕೋತಿಯನ್ನ ತೋರಿಸಿದನು. ನೋಡಲು ಅಸಹ್ಯವಾದ ಕೋತಿ ಮತ್ತು ಪರಮಸುಂದರಿಯಾದ ಜನಪದ ಕಲ್ಯಾಣಿ ಇವರಿಬ್ಬರ ಪೈಕಿ ತಾನು ಯಾರನ್ನ ಆಯ್ದುಕೊಳ್ಳುವೆ ಎಂದು ನಂದನನ್ನ ಕೇಳಿದನು. ತಕ್ಷಣ ನಂದನು ಲೋಕಸುಂದರಿಯಾದ ಜನಪದ ಕಲ್ಯಾಣಿಯನ್ನೇ ಆಯ್ದುಕೊಳ್ಳುವುದಾಗಿ ಉತ್ತರಿಸಿದನು. ಮತ್ತೆ ಬುದ್ಧನು ತನ್ನ ದೈವಿ ಶಕ್ತಿಯನ್ನ ಪ್ರಯೋಗಿಸಿ ನಂದನನ್ನು ಅಪ್ಸರೆಯರು ವಾಸಿಸುವಂತಹ ಸ್ವರ್ಗಕ್ಕೆ ಕರೆದೊಯ್ದನು. ಸ್ವರ್ಗದಲ್ಲಿ ಲಾವಣ್ಯವತಿಯರಾದ ಅಪ್ಸರೆಯನ್ನು ಕಂಡ ನಂದನು ಅವರ ಬಾಹ್ಯ ಸೌಂದರ್ಯಕ್ಕೆ ಮನಸೋತನು. ಅಪ್ಸರೆಯರು ಇಲ್ಲವೇ ಜಾನಪದ ಕಲ್ಯಾಣಿಯು ಈ ಬಾರಿ ಯಾರನ್ನ ಆಯ್ಕೆ ಮಾಡಿಕೊಳ್ಳುವೆ ಎಂದು ಬುದ್ಧನು ಕೇಳಿದಾಗ ನಂದನನು ಅಪ್ಸರೆಯರನ್ನ ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದ. ಲಾವಣ್ಯವತಿಯರಾದ ಅಪ್ಸರೆಯರಿಗೆ ಹೋಲಿಸಿದರೆ ಜನಪದ ಕಲ್ಯಾಣಿಯು ಈ ಹಿಂದೆ ಕಂಡು ಬಂದ ಕುರೂಪಿಯಾದ ಮಂಗಕ್ಕೆ ಸಮ ಎಂದು ಅವಳ ಬಗ್ಗೆ ತಾತ್ಸಾರದ ಭಾವವನ್ನ ವ್ಯಕ್ತಪಡಿಸಿದನು. ನಂದನ ಅಭಿಮತವನ್ನ ತಿಳಿದ ಬುದ್ಧನು ತಾನು ಶ್ರದ್ಧಾಭಕ್ತಿಯಿಂದ ಸನ್ಯಾಸವನ್ನ ಪಾಲಿಸಿ ಸಂಘದ ಕೆಲಸಗಳಲ್ಲಿ ನಿರತನಾಗಿದ್ದರೆ ಅದರ ಪ್ರತಿಫಲವಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಮತ್ತು ಅಪ್ಸರೆಯರ ಸಾಂಗತ್ಯವನ್ನ ಅನುಭವಿಸಬಹುದೆಂದು ತಿಳಿಸಿದನು. ಸ್ವಯಂ ಬುದ್ಧನೇ ಹೀಗೆ ಅನುಗ್ರಹಿಸಿದನೆಂದರೆ ತಾನು ಸ್ವರ್ಗವನ್ನ ತಲುಪಿ ಅಪ್ಸರೆಯರ ಒಡನಾಟದಲ್ಲಿ ಸುಖವಾಗಿರಬಹುದು ಎಂಬ ಆಸೆಯು ನಂದನನ್ನ ಹೊಕ್ಕಿತು. ಅವನು ಚಾಚೂ ತಪ್ಪದೆ ಸನ್ಯಾಸವನ್ನ ಪರಿಪಾಲಿಸಿ ಸಂಘದ ಸಕಲ ಕೆಲಸಗಳನ್ನು ನಿಷ್ಠೆಯಿಂದ ಮಾಡತೊಡಗಿದನು. ಸಂಘದ ಉಳಿದ ಬಿಕ್ಕುಗಳು ಕಾಮ ಮತ್ತು ಸ್ವಾರ್ಥ ಸಾಧನೆಗೆ ಏನನ್ನಾದರೂ ಮಾಡುವ ಭೋಗಗಳಿಗಾಗಿ ನಂದನನ್ನ ಈಹಾಳಿಸತೊಡಗಿದರು. ನಂದ
ಪುನಃ ದುಃಖಿತನಾದನು. ಇದನ್ನು ಕಂಡ ಬುದ್ಧನು ಮತ್ತೆ ತನ್ನ ದೈವೀ ಶಕ್ತಿಯನ್ನ ಪ್ರಯೋಗಿಸಿ ಅವನನ್ನು ಮತ್ತೊಂದು ಆಧ್ಯಾತ್ಮ ಪ್ರವಾಸಕ್ಕೆ ಕರೆದುಕೊಂಡು ಹೋದನು. ಈ ಬಾರಿ ನರಕವನ್ನ ತಲುಪಿದ್ದ ಬುದ್ಧ ಮತ್ತು ನಂದರು ಘೋರ ರೂಪಿಗಳಾದ ಮತ್ತು ನಿಷ್ಕರುಣಿಗಳಾದ ರಾಕ್ಷಸರ ನರಕಕ್ಕೆ ಬರುವ ಶಿಕ್ಷಿತರನ್ನ ಬೇಯಿಸಲು ಒಂದು ದೊಡ್ಡ ಹಂಡೆಯನ್ನ ಸಿದ್ಧಪಡಿಸುತ್ತಿರುವುದನ್ನ ಕಂಡರು. ಅವರನ್ನು ಬುದ್ಧನು ಯಾರಿಗಾಗಿ ಆ ಹಂಡೆಯನ್ನ ಸಿದ್ಧಪಡಿಸುತ್ತಿರುವುದಾಗಿ ಕೇಳಿದಾಗ ನಂದನಿಗೆ ಎಂದು ನೇರವಾಗಿ ಉತ್ತರಿಸಿದರು. ಪುಣ್ಯವೆಲ್ಲವೂ ನಶಿಸಿ ಹೋದ ಮೇಲೆ ಸ್ವರ್ಗವನ್ನ ತ್ಯಜಿಸಿ ನರಕವನ್ನ ಸೇರಲೇಬೇಕು ಅಂತೆಯೇ ನಂದನು ಸಹ ಕೊನೆಯದಾಗಿ ನರಕವನ್ನೇ ಸೇರುವನು. ಅದರ ಸಿದ್ಧತೆ ನಡೆಯುತ್ತಿದೆ ಎಂದು ಅವರು ಸೂಚಿಸಿದರು. ಅವರ ಮಾತುಗಳನ್ನ ಕೇಳಿದ ನಂದನಿಗೆ ನಾಚಿಕೆಯಾಯಿತು. ಸುಖ ಭೋಗಗಳಿಗೆ ಮತ್ತು ಟೊಳ್ಳು ಆಸೆಗಳಿಗೆ ಬಲಿಯಾದ ತನ್ನ ಅಲ್ಪಮತಿಯ ಬಗ್ಗೆ ಬೇಸರಗೊಂಡನು. ಈ ಅನುಭವವಾದ ಮೇಲೆ ನಂದನು ಸಾಧನಾ ಮಾರ್ಗವನ್ನ ಅನುಸರಿಸಿ ದಿವ್ಯ ಜ್ಞಾನವನ್ನ ಪಡೆದುಕೊಂಡನು. ಹರಿಯಂತನಾದನು ಎಂದರೆ ನೋವು ಬಾಧೆಗಳನ್ನ ಗೆದ್ದವನು ಎಂದು. ಈ ಕಥೆಯು ಹಲವಾರು ರೀತಿಯ ವ್ಯಾಖ್ಯಾನಗಳಿಗೆ ಒಳಗಾಗಿದೆಯಾದರೂ ಬೌದ್ಧ ಧರ್ಮದಲ್ಲಿ ಅಪ್ಸರೆಯರು ಕೇವಲ ಸೌಂದರ್ಯ ಮತ್ತು ಅಲಂಕಾರಗಳಿಗೆ ಮಾತ್ರ ಸೀಮಿತವಾಗಿಲ್ಲದೆ ಆಧ್ಯಾತ್ಮ ಚಿಂತನೆ ಮತ್ತು ಆತ್ಮಜ್ಞಾನದ ಸಾಧನೆಯಲ್ಲೂ ಪಾತ್ರಧಾರಿಗಳಾಗಿದ್ದಾರೆಂಬ ಅಂಶಕ್ಕೂ ಒತ್ತು ಕೊಡುತ್ತದೆ. ಇನ್ನು ರೇಷ್ಮೆ ಮಾರ್ಗವಾಗಿ ಭಾರತಕ್ಕೆ ಬಂದ ಚೀನಾ ಪ್ರವಾಸಿಗಳು ಅದೇ ಮಾರ್ಗವಾಗಿ ಹಿಂದಿರುಗುತ್ತಾ ಬೌದ್ಧ ಧರ್ಮವನ್ನು ತಮ್ಮ ಜೊತೆ ಹೊತ್ತು ಹೋದರು. ಇಂತಹ ಬಿಕ್ಕುಗಳ ನಿರಂತರ ಪ್ರಯತ್ನಗಳಿಂದ ಚೀನಾದಲ್ಲಿ ಗಾಢವಾಗಿ ಬೇರೂರಿದ ಬೌದ್ಧ ಧರ್ಮವು ಕ್ರಮೇಣ ಕೊರಿಯಾ ಸೇರಿದಂತೆ ಹಲವು ದೇಶಗಳಿಗೆ ಹಬ್ಬಿತ್ತು. ಪೂರ್ವಶಕ 558ರಲ್ಲಿ ಬೌದ್ಧ ಧರ್ಮವು ಸಮುದ್ರ ಮಾರ್ಗವಾಗಿ ಕೊರಿಯಾದಿಂದ ಜಪಾನ್ ದೇಶವನ್ನ ತಲುಪಿತ್ತು. ಜಪಾನ್ನಲ್ಲಿ ಬೌದ್ಧ ಧರ್ಮವು ಕೊರಿಯಾ ಮೂಲಕ ತಲುಪಿದೆ. ಆದರೂ ಜಪಾನ್ ದೇಶದ ಬೌದ್ಧ ಸಂಪ್ರದಾಯ, ಚಿತ್ರಕಲೆ, ಶಿಲ್ಪಕಲೆ ಮತ್ತು ಆಚಾರ ವಿಚಾರಗಳೆಲ್ಲವೂ ಮೂಲತಃ ಚೀನಾದಿಂದಲೇ ಪ್ರಭಾವಿತವಾಗಿತ್ತು. ಚೀನಾದ ಮೊಗಾವ್, ಉಲಿಯನ್, ಯುಂಗಣ್ ಮತ್ತು ಲಾಗ್ಮನ್ ಗುಹೆಗಳಲ್ಲಿನ ಫೆಯಿಂಟಿನ್ ಅಥವಾ ಹಾರುವ ಅಪ್ಸರೆಯರು ಸಾಕ್ಷಾತ್ ಬುದ್ಧ ಮತ್ತು ಅವನ ಆಧ್ಯಾತ್ಮ ವಿಚಾರಗಳ ಜೊತೆಗೂಡಿ ಜಪಾನ್ ದೇಶವನ್ನ ಸೇರಿದ್ರು. ಇಲ್ಲಿ ಪುನಃ ಅವರ ರೂಪ ಪರಿವರ್ತನೆಗೊಳ್ಳಲಾಯಿತು. ಜಪಾನ್ ದೇಶದವರು ಈ ಅಪ್ಸರೆಯರ ವೈದಿಕ ಸ್ವರೂಪಕ್ಕೆ ಧಕ್ಕೆ ತರದೆ ಕೇವಲ ಇವರ ವೇಷಭೂಷಣ, ಹಾವಭಾವ ಮತ್ತು ಮೈಮಾಟವನ್ನ ನಾಜೂಕಾಗಿ ತಮ್ಮ ಸಂಸ್ಕೃತಿಯಂತೆ ತಿದ್ದುಕೊಂಡು ಚಿತ್ರಿಸತೊಡಗಿದರು. ಭಾರತದಿಂದ ಹೊರಟು ಹಲವಾರು ದೇಶಗಳಲ್ಲಿ ಸಂಚರಿಸಿದ ಅಪ್ಸರೆಯರ ಪರಿಕಲ್ಪನೆಯು ಆ ದೇಶಗಳ ವೈಶಿಷ್ಟ್ಯಗಳನ್ನ ಅಪ್ಪಿಕೊಂಡು ವಿಭಿನ್ನವಾದ ಗುಣಲಕ್ಷಣಗಳಿಂದ ಕೂಡಿತ್ತು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಜಪಾನ್ ಭಾಷೆಯಲ್ಲಿ 10 ಎಂದರೆ ದೇವರು ಅಥವಾ ಸಾಕ್ಷಾತ್ ಬುದ್ಧನೇ ಎಂದು. ಆದ್ದರಿಂದ ಬುದ್ಧನ ಉಪಾಸಕರಾಗಿ ಚಿತ್ರಿಸಲ್ಪಟ್ಟ ಈ ದಿವ್ಯ ಸ್ತ್ರೀಯರು ಟೆನ್ನಿನ್ ಎಂಬ ಹೆಸರನ್ನ ಪಡೆದರು. ಬುದ್ಧನ ಆರಾಧನೆಯಲ್ಲಿ ತೊಡಗಿರುವ ಈ ಆಕಾಶ ಸುಂದರಿಯರು ಸಂಗೀತ, ನಾಟ್ಯ ಕಲಾವಿದೆಯರು. ಇಂಥ ಅಪ್ಸರೆಯರ ಶಿಲ್ಪಕೃತಿಗಳು ಮತ್ತು ವರ್ಣಚಿತ್ರಗಳು ಅದೆಷ್ಟೋ ಬೌದ್ಧ ಮಠಗಳನ್ನ ಅಲಂಕರಿಸಿವೆ. ಬಹುತೇಕ ಅಪ್ಸರೆಯರು ಕಮಲದ ಮೇಲೆ ನಿಂತಿರುವಂತೆಯೋ, ತೇಲುವ ಮೋಡದ ಮೇಲೆ ನಿಂತಿರುವಂತೆಯೋ ಅಥವಾ ಆಸೀನರಾಗಿ ಗಾಳಿಯಲ್ಲಿ ತೇಲುತ್ತಿರುವಂತೆಯೋ ಕಂಡುಬರುತ್ತಾರೆ. ಟೆನಿನ್ ಎಂದು ಕರೆಯಲ್ಪಡುವ ಬುದ್ಧರ ಜೊತೆಗಾರರೆಂದು ಗುರುತಿಸಲ್ಪಡುವ ಈ ಅಪ್ಸರೆಯರು ಬುದ್ಧನ ಜೊತೆ ಅವನ ಪ್ರಪಂಚದಲ್ಲೇ ವಾಸಿಸುವರೆಂಬ ನಂಬಿಕೆ ಇದೆ. ಜಪಾನ್ನ ಊಜಿ ಎಂಬ ನಗರದಲ್ಲಿರುವ 11ನೇ ಶತಮಾನದ ಬೋಧಿಯೋನ್ ಎಂಬ ಬೌದ್ಧ ದೇವಾಲಯದಲ್ಲಿ ಟೆನಿನ್ನ ಪ್ರಖ್ಯಾತವಾದ ಪ್ರತಿಮೆಗಳನ್ನ ನೋಡಬಹುದು. ಜಪಾನ್ ದೇಶದಲ್ಲಿ ರೆಕ್ಕೆ ಬಿಚ್ಚಿ ಹಾರಾಡುವ ಅಪ್ಸರೆಯರನ್ನು ಹಿಟನ್ ಎಂದು ಕರೆಯುತ್ತಾರೆ. ಬಹಳ ವೇಗವಾಗಿ ಹಾರಾಡುವ ಈ ಅಪ್ಸರೆಯರು ನರಮಾನವರ ಕಣ್ಣಿಗೆ ಗೋಚರಿಸುವುದಿಲ್ಲವಂತೆ. ಹಿಟನ್ ಅಪ್ಸರೆಯರ ಅತ್ಯದ್ಭುತವಾದ ಭಿತ್ತಿ ಚಿತ್ರಗಳನ್ನ ಹೊರಯುಜಿ ಕೊಂಡೂದಲ್ಲಿ ನೋಡಬಹುದು. ಹಿಟನ್ ಅಲ್ಲದೆ ಸಂಗೀತ ವಾದ್ಯಗಳನ್ನ ಹಿತವಾಗಿ ನುಡಿಸುತ್ತಾ ಬುದ್ಧನ ಸುತ್ತಲೂ ಹಾರಾಡುತ್ತಿರುವ ಶುಭಪ್ರದವಾದ ಅಪ್ಸರೆಯರನ್ನು ಹೋರ್ಜಿಯೋ ಕೊಂಡೋದ ಛಾವಣಿಯಲ್ಲಿ ಮತ್ತು ಬೋಧಿಯೋನ್ ಹೋಂಡೋ ಕ್ಯೋಟೋದ ಭಿತ್ತಿಯಲ್ಲಿಯೂ ನೋಡಬಹುದಾಗಿದೆ.
ಒಮ್ಮೆ ಅಪ್ಸರೆಯೊಬ್ಬಳು ಗಾಳಿಯಲ್ಲಿ ಹಾರಾಡುತ್ತಾ ವಿಹರಿಸುತ್ತಾ ಮಿಹೋನೋ ಮತ್ಸುಬರ ಎಂಬ ಕಡಲ ತೀರಕ್ಕೆ ಬಂದಾಗ ಅಲ್ಲಿನ ಪ್ರಕೃತಿ ಸೌಂದರ್ಯವು ಅವಳ ಕಣ್ಮನಗಳನ್ನ ಸೆಳೆಯುತ್ತದೆ. ಒಂದು ಕಡೆ ಸೂರ್ಯರಶ್ಮಿಗಳನ್ನ ಪ್ರತಿಬಿಂಬಿಸುತ್ತಾ ಜಗಮಗಿಸುವ ನೀರು, ಮತ್ತೊಂದು ಕಡೆ ಎಲೆ ಹಸಿರಿನ ದೇವದಾರು ಮರಗಳ ದಟ್ಟ ಕಾನನ, ನಡುವೆ ಬೆಳ್ಳನೆಯ ಮರಳು. ಆ ಆಹ್ಲಾದಕರ ವಾತಾವರಣವನ್ನ ಸವಿಯಲು ತಕ್ಷಣ ತನ್ನ ಹಗೋರೋಮೋ ಅಥವಾ ನಿಲುವಂಗಿಯನ್ನ ಬಿಚ್ಚಿ ಒಂದು ದೇವದಾರು ಮರದ ತೊಗಟೆಗೆ ನೇತಾಕಿ ನೀರಿಗಿಳಿಯುತ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಹಕ್ಕಿಯೋರೋ ಎಂಬ ಬೆಸ್ತನೊಬ್ಬನು ನೀರಿನಲ್ಲಿ ಆಡುತ್ತಿರುವ ಸುಂದರಿಯನ್ನು ಮತ್ತು ತೊಗಟೆಯ ಮೇಲೆ ನೇತಾಡುತ್ತಿದ್ದ ನಿಲುವಂಗಿಯನ್ನ ನೋಡುತ್ತಾನೆ. ಆಕೆ ಟೆನ್ನಿನ್ ಎಂದು ಅವನಿಗೆ ಮನದಟ್ಟಾಗುತ್ತದೆ. ಹಗೋರೋಮವನ್ನ ತೆಗೆದುಕೊಂಡು ಅವಳ ಬಳಿಗೆ ಹೋಗಿ ಚಂದದ ನೃತ್ಯ ಮಾಡಿ ತೋರಿಸಿದರೆ ಮಾತ್ರ ಅದನ್ನ ಹಿಂದಿರುಗಿಸುವುದಾಗಿ ಹೇಳುತ್ತಾನೆ. ತನ್ನ ಹಗೋರೋಮ್ ಇಲ್ಲದೆ ತಾನು ಸ್ವರ್ಗಕ್ಕೆ ಹಿಂದಿರುಗಲಾಗುವುದಿಲ್ಲ ಎಂದು ತಿಳಿದ ಆ ಆಕಾಶ ಸುಂದರಿಯು ನರ್ತಿಸಲು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ಅವಳ ನಾಟ್ಯವನ್ನ ಆಸ್ವಾದಿಸಿದ ನಂತರ ತನ್ನ ಮಾತಿನಂತೆ ಹಕ್ಯಾರೋ ಹಗೋರೋಮವನ್ನ ಹಿಂದಿರುಗಿಸುತ್ತಾನೆ. ಟೆನ್ನಿನ್ ಸ್ವರ್ಗಕ್ಕೆ ತೆರಳುತ್ತಾಳೆ. ಪೆಸಿಫಿಕ್ ಮಹಾಸಾಗರ ಕೊಲ್ಲಿಯಲ್ಲಿರುವ ಮೌಂಟ್ ಫುಜಿಯೋ ಕಡೆ ಮುಖ ಮಾಡಿ ನಿಂತಿರುವ ಶಿಮಿಯೋ ಪ್ರಾಂತ್ಯದ ಮಿಜೋ ದೇವಾಲಯದಲ್ಲಿ ಈ ಟೆನ್ನಿನ್ನ ನಿಲುವಂಗಿಯ ಕೆಲವು ಗರಿಗಳನ್ನು ಸಂರಕ್ಷಿಸಲಾಗಿದೆ. ವೇದ ಮೂಲವಾದ ಅಪ್ಸರೆಯರ ಉಪಸ್ಥಿತಿ ಹಿಂದೂ ಮತ್ತು ಬೌದ್ಧ ಧರ್ಮಗಳಲ್ಲಿ ಪ್ರಮುಖವಾದದ್ದು. ಬೌದ್ಧ ಧರ್ಮದಲ್ಲಿ ಅಪ್ಸರೆಯರು ಲೌಕಿಕ ಮತ್ತು ಪಾರಮಾರ್ಥಿಕ ನಡುವಿನ ಅಂತರಾಳದ ಪ್ರತೀಕ. ಅಪ್ಸರೆಯರು ಕರ್ತವ್ಯನಿಷ್ಠೆ, ಆತ್ಮಗೌರವ, ಸಿದ್ಧಾಂತ ಮತ್ತು ಸೌಂದರ್ಯಗಳ ನಡುವಿನ ನಂಟನ್ನ ಬೆಸೆಯುತ್ತಾರೆ. ಬುದ್ಧನ ಸುತ್ತಲೂ ಅವನನ್ನೇ ಆರಾಧಿಸುತ್ತಿರುವ ಅಪ್ಸರೆಯರು ಅವನ ಆಲಯಗಳನ್ನು ಅಲಂಕರಿಸುತ್ತಾರೆ. ಮುಖ್ಯವಾಗಿ ಅಪ್ಸರೆಯರು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಭಾವೋದ್ವೇಗ ಮತ್ತು ದೈವಿಕ ಬಾಧ್ಯತೆಗಳ ಪ್ರತೀಕ. ಇವಿಷ್ಟು ಬುದ್ಧ ಹಾಗೂ ಬೌದ್ಧ ಧರ್ಮದಲ್ಲಿ ಅಪ್ಸರೆಯರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.